ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪ್ಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲ್ನಲ್ಲಿ KS, PSI, PDO, PC, FDA, KEA, RRB ಮುಂತಾದ ಪರೀಕ್ಷೆಗೆ ಉಪಯುಕ್ತವಾಗುವ ಪ್ರಚಲಿತ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಚರ್ಚಿಸಲಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಒಂದು ಪ್ರಚಲಿತ ಪ್ರಶ್ನೆಯು ಕ್ರೀಡಾ ವಿಭಾಗಕ್ಕೆ ಸಂಬಂಧಿಸಿದೆ. ಈ ಒಂದು ಪ್ರಶ್ನೆಯು ಮುಂದೆ ಬರುವ ಪರೀಕ್ಷೆಗೆ ತುಂಬಾ ಉಪಯುಕ್ತವಾಗಿರುತ್ತದೆ. ಅಂತಹ ಪ್ರಶ್ನೆ ಯಾವುದಂದ್ರೆ, ಸ್ನೇಹಿತರೆ, ಇವತ್ತಿನ ಒಂದು ಪ್ರಚಲಿತ ಪ್ರಶ್ನೆ ಈ ರೀತಿದೆ. 2025ರ 12ನೇ ಆವೃತ್ತಿಯ ಪ್ರೋ ಕಬಡ್ಡಿ ಲೀಗ್ನ ಚಾಂಪಿಯನ್ ತಂಡ ಯಾವುದು? ಪ್ರಶ್ನೆ ಏನಿದೆ ಅಂದರೆ ಸ್ನೇಹಿತರೆ, 2025ರ 12ನೇ ಆವೃತ್ತಿಯ ಪ್ರೋ ಕಬಡ್ಡಿ ಲೀಗ್ನ ಚಾಂಪಿಯನ್ ತಂಡ ಯಾವುದು ಅಂತ ಕೇಳಿದರೆ ಅದಕ್ಕೆ ಆಪ್ಷನ್ಸ್ಗಳನ್ನು ಈ ರೀತಿ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ಸು ಯು ಮುಂಬಾ ಅಂತಿದೆ, ಎರಡನೇ ಆಪ್ಷನ್ಸ್ ದಬಂಗ್ ಡೆಲ್ಲಿ ಅಂತಿದೆ, ಹಾಗೂ ಮೂರನೇ ಆಪ್ಷನ್ಸ್ ಪುನೇರಿ ಪಲ್ಟನ್ ಅಂತಿದೆ, ಹಾಗೂ ಕೊನೆಯ ಆಪ್ಷನ್ಸು ಬೆಂಗಳೂರು ಬುಲ್ಸ್ ಅಂತಿದೆ. ಕೊಟ್ಟಂತ ಈ 4 ಆಪ್ಷನ್ಸ್ಗಳಿಗೆ ಸರಿಯಾದ ಉತ್ತರ ಯಾವುದಂದ್ರೆ ದಬಂಗ್ ಡೆಲ್ಲಿ. ಸ್ನೇಹಿತರೆ, ದಬಂಗ್ ಡೆಲ್ಲಿ ತಂಡವು ಪುನೇರಿ ಪಲ್ಟನ್ ತಂಡವನ್ನು ಸೋಲಿಸುವ ಮೂಲಕ 2025ರ 12ನೇ ಆವೃತ್ತಿಯ ಪ್ರೋ ಕಬಡ್ಡಿ ಲೀಗ್ನ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ. ಯಾವುದು? ದಬಂಗ್ ಡೆಲ್ಲಿ ತಂಡವು ಪುನೇರಿ ಪಲ್ಟನ್ ತಂಡವನ್ನು ಸೋಲಿಸುವ ಮೂಲಕ 2025ರ 12ನೇ ಆವೃತ್ತಿಯ ಪ್ರೋ ಕಬಡ್ಡಿ ಲೀಗ್ನ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತು. ಸ್ನೇಹಿತರೆ, ಇಲ್ಲಿ 2 ಚಿತ್ರಗಳನ್ನು ಹಾಕಿದ್ದೇನೆ. ಮೊದಲನೇ ಚಿತ್ರದಲ್ಲಿ ದಬಂಗ್ ಡೆಲ್ಲಿ ಚಾಂಪಿಯನ್ಸ್ ತಂಡ ಮತ್ತು ಅವರ ಟೀಮ್ ಒಂದು ಚಿತ್ರವನ್ನು ಹಾಕಿದ್ದೀನಿ, ಹಾಗೂ ಎರಡನೇ ಚಿತ್ರದಲ್ಲಿ ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂತ ಒಂದು ಪ್ರಮುಖವಾದ ಆರ್ಟಿಕಲ್ ಆಗಿದೆ. ಅಂದ್ರೆ ಇವತ್ತಿನ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರೋ ಕಬಡ್ಡಿ ಲೀಗ್ ಬಗ್ಗೆ ಒಂದು ಆರ್ಟಿಕಲ್ ಕೊಟ್ಟಿದ್ರು. ಆ ಆರ್ಟಿಕಲ್ ಈ ರೀತಿ ಇದೆ: ಪ್ರೋ ಕಬಡ್ಡಿ ಲೀಗ್ ಪುನೇರಿ ಪಲ್ಟನ್ಗೆ ನಿರಾಶೆ, ದಬಂಗ್ ಡೆಲ್ಲಿ ಚಾಂಪಿಯನ್. ಸ್ನೇಹಿತರೆ, ಆರ್ಟಿಕಲ್ ಈ ರೀತಿ ಕೊಟ್ಟಿದ್ದಾರೆ: ತವರಿನಂಗಳದಲ್ಲಿ ಸಾಂಘಿಕ ಆಟ ಪ್ರದರ್ಶಿಸಿದ ದಬಂಗ್ ಡೆಲ್ಲಿ ತಂಡವು ಶುಕ್ರವಾರ ಪ್ರೋ ಕಬಡ್ಡಿ ಲೀಗ್ನ 12ನೇ ಆವೃತ್ತಿಯ ಫೈನಲ್ ಪುನೇರಿ ಪಲ್ಟನ್ ತಂಡವನ್ನು 31ರಿಂದ 28 ಅಂಕಗಳಿಂದ ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರಿತು. ಆಶು ಮಲ್ಲಿಕ್ ನಾಯಕತ್ವದ ಡೆಲ್ಲಿ ತಂಡಕ್ಕೆ ಇದು 2ನೇ PKPL ಪ್ರಶಸ್ತಿ, ಅಂದ್ರೆ ಪ್ರೋ ಕಬಡ್ಡಿ ಲೀಗ್ನ 2ನೇ ಪ್ರಶಸ್ತಿಯಾಗಿದೆ. ಯಾವುದು? ಡೆಲ್ಲಿ ತಂಡಕ್ಕೆ. ತಂಡದ ಮುಖ್ಯ ಕೋಚ್ ಆದಂತ ಜೋಗಿಂದರ್ ನರ್ವಾಲ್ ಅವರು ನಾಯಕರಾಗಿದ್ದಾಗ 8ನೇ ಆವೃತ್ತಿಯಲ್ಲಿ ಅಂದ್ರೆ 2021-22ರಲ್ಲಿ ಮೊದಲ ಬಾರಿ ಕಿರೀಟ ಮುಡಿಗೇರಿಸಿಕೊಂಡಿತ್ತು. ಯಾವುದು? ದಬಂಗ್ ಡೆಲ್ಲಿ ತಂಡವು ಮುಖ್ಯ ಕೋಚ್ ಜೋಗಿಂದರ್ ನರ್ವಾಲ್ ಅವರು ನಾಯಕರಾಗಿದ್ದಂತ ಸಂದರ್ಭದಲ್ಲಿ 8ನೇ ಆವೃತ್ತಿ ಅಂದ್ರೆ 2021-22ರಲ್ಲಿ ಮೊದಲ ಬಾರಿಗೆ ಕಿರೀಟವನ್ನು ಮುಡಿಗೇರಿಸಿಕೊಂಡಿತ್ತು. ದಬಂಗ್ ತವರಿನಂಗಳದಲ್ಲಿ ಪ್ರಶಸ್ತಿ ಗೆದ್ದ 2ನೇ ತಂಡ ಎನಿಸಿತು. 2ನೇ ಆವೃತ್ತಿಯಲ್ಲಿ ಅಂದ್ರೆ 2014ರಲ್ಲಿ ಯು ಮುಂಬಾ ತಂಡವು ಮೊದಲ ಬಾರಿ ತನ್ನ ತವರಿನಲ್ಲೇ ಚಾಂಪಿಯನ್ ಆಗಿತ್ತು. ತ್ಯಾಗರಾಜ್ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ರೋಚಕ ಹಣಾಹಣಿಯಲ್ಲಿ ಡೆಲ್ಲಿ ತಂಡವು ಆರಂಭದಿಂದಲೇ ಆಕ್ರಮಣಕಾರ ಆಟ ಪ್ರದರ್ಶಿಸಿತು. ಮೊದಲಾರ್ಧದಲ್ಲಿ 6 ಅಂಕಗಳ ಮುನ್ನಡೆ ಪಡೆದ ಡೆಲ್ಲಿ ತಂಡಕ್ಕೆ ಉತ್ತರಾರ್ಧದಲ್ಲಿ ಪುನೇರಿ ಪ್ರಬಲ ಸ್ಪರ್ಧೆ ಒಡ್ಡಿತು. ಅಂತಿಮವಾಗಿ 2023ರ ಚಾಂಪಿಯನ್ ಪುನೇರಿ ತಂಡವು 3 ಅಂಕಗಳಿಂದ ದಬಂಗ್ ಡೆಲ್ಲಿ ತಂಡದ ವಿರುದ್ಧ ಸೋಲನ್ನಪ್ಪಿತು. ರೈಡರ್ಗಳಾದ ನೀರಜ್ ನಲ್ವಾರ್ 9 ಅಂಕಗಳನ್ನು ಗಳಿಸಿದರು ಮತ್ತು ಅಜಿಂಕ್ಯ ಪವಾರ್ ಅವರು 6 ಅಂಕಗಳನ್ನು ಗಳಿಸುವ ಮೂಲಕ ದಬಂಗ್ ಡೆಲ್ಲಿ ತಂಡಕ್ಕೆ ಗೆಲುವಿನಲ್ಲಿ ಮಿಂಚಿದರು. ಪುನೇರಿ ಪರ ಆದಿತ್ಯ ಶಿಂದೆ ಸೂಪರ್ 10 ಸಾಧನೆ ಮಾಡಿದರೂ ಕೂಡ ಗೆಲುವಿಗೆ ಸಾಕಾಗಲಿಲ್ಲ. ಸ್ನೇಹಿತರೆ, ನಾನು ಇಲ್ಲಿ ಈ ಸ್ಲೈಡ್ ನಲ್ಲಿ 2 ಚಿತ್ರಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಮೊದಲನೇ ಚಿತ್ರ ಏನಿದೆ ಅಂದ್ರೆ, ಒಟ್ಟಾರೆಯಾಗಿ ಕಬಡ್ಡಿ ಅಂದ್ರೆ ಪ್ರೋ ಕಬಡ್ಡಿ ಟೀಮ್ 12 ತಂಡಗಳಿವೆ. ಎಷ್ಟು? 12 ತಂಡಗಳಿವೆ. ಈ ಒಂದು ಚಿತ್ರದಲ್ಲಿ ಭಾರತದ ನಕಾಶೆಯಲ್ಲಿ ಅಂದ್ರೆ ಆ ತಂಡ ಏನು ಪ್ರೋ ಕಬಡ್ಡಿ ಲೀಗ್ನ ತಂಡಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ ಎಂದು ನಾನು ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ಮೊದಲನೇದಾಗಿ ಬರ್ತದೆ ತಮಿಳ್ ತಲವಾರ್ಸ್. ಯಾವುದು? ತಮಿಳ್ ತಲವಾರ್, ಇದು ತಮಿಳುನಾಡಕ್ಕೆ ಸಂಬಂಧಿಸಿದೆ. ಹಾಗೆ ಬೆಂಗಳೂರು ಬುಲ್ಸ್, ಇದು ನಮ್ಮ ಕ್ರೀಡಾ ಮನೋಭಾವ ಹೆಮ್ಮೆಯ ರಾಜ್ಯ ಅಂತ ಕರ್ನಾಟಕಕ್ಕೆ ಸಂಬಂಧಿಸಿದಂತ ತಂಡ ಯಾವುದು? ಬೆಂಗಳೂರು ಬುಲ್ಸ್. ಅದೇ ರೀತಿ ಮೂರನೇದಾಗಿ ತೆಲುಗು ಟೈಟನ್ಸ್ ಬರ್ತದೆ ಸ್ನೇಹಿತರೆ, ಇದು ತೆಲುಗು ರಾಜ್ಯಕ್ಕೆ ಸಂಬಂಧಿಸಿದೆ. ಹಾಗೂ ಯು ಮುಂಬಾ ಅಂತ ಬರುತ್ತದೆ, ಇದು ಯು ಮುಂಬಾ ಇದು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಮತ್ತು ಪುನೇರಿ ಪಲ್ಟನ್ ಕೂಡ ಇದು ಮಹಾರಾಷ್ಟ್ರ ರಾಜ್ಯಕ್ಕೆ ಕಂಡು ಬರ್ತದೆ. ಅದೇ ರೀತಿ ಗುಜರಾತ್ ಟೈಟನ್ಸ್ ಅಂತ ಬರುತ್ತದೆ, ಇದು ಗುಜರಾತ್ ಟೈಟನ್ಸ್ ಗುಜರಾತ್ ರಾಜಸ್ಥಾನಕ್ಕೆ ಸಂಬಂಧಿಸಿದ್ದು. ನೆಕ್ಸ್ಟ್ ಬರೋದು ಜೈಪುರ್ ಪಿಂಕ್ ಪ್ಯಾಥರ್ಸ್. ಯಾವುದು? ಜೈಪುರ್ ಪಿಂಕ್ ಪ್ಯಾಥರ್ಸ್, ಇದು ಜೈಪುರ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿಯಾಗಿ ಹರಿಯಾಣ ರಾಜ್ಯದ ಹರಿಯಾಣ ಸ್ಟೀಲರ್ಸ್ ಅಂತ ಬರುತ್ತದೆ. ಯಾವುದು? ಹರಿಯಾಣ ರಾಜ್ಯದ ಹರಿಯಾಣ ಸ್ಟೀಲರ್ಸ್ ತಂಡ. ಅದೇ ರೀತಿಯಾಗಿ ಡೆಲ್ಲಿ ರಾಜ್ಯದ ದಬಾಂಗ್ ಡೆಲ್ಲಿ ಅಂತ ಕಂಡು ಬರ್ತದೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದ UP ಯೋಧಾಸ್ ತಂಡ ಕಂಡು ಬರ್ತದೆ. ಅದೇ ರೀತಿಯಾಗಿ ಪಟ್ನಾ ಪೈರೇಟ್ಸ್ ಅಂತ ಬರ್ತದೆ. ಯಾವ್ದಂದ್ರೆ ಪಟ್ನಾ ಅಂದ್ರೆ ಬಿಹಾರ್ ರಾಜ್ಯದ ಪಟ್ನಾ ಪೈರೇಟ್ಸ್. ಕೊನೆಯದಾಗಿ ಪಶ್ಚಿಮ ಬಂಗಾಳದ ಬೆಂಗಾಲ್ ವಾರಿಯರ್ಸ್. ಇವು 12 ತಂಡಗಳಿವೆ. ಎಷ್ಟು? ಒಟ್ಟಾರೆಯಾಗಿ ಪ್ರೋ ಕಬಡ್ಡಿ ಲೀಗ್ ನಲ್ಲಿ 12 ತಂಡಗಳು ಭಾಗವಹಿಸಿವೆ.
ಸ್ನೇಹಿತರೆ ಇನ್ನೊಂದು ಚಿತ್ರದಲ್ಲಿ ಕೊಟ್ಟಿದ್ದೇನೆ ಸೀಸನ್ 12ರ ಕ್ಯಾಪ್ಟನ್ಸ್. ಅಂದರೆ ಇವರು 12 ತಂಡಗಳಿಲ್ಲ, ಆ ತಂಡಗಳ ಕ್ಯಾಪ್ಟನ್ಸ್ಗಳು. ಮೊದಲನೇದಾಗಿ ಬೆಂಗಾಲ್ ವಾರಿಯರ್ಸ್ ತಂಡದ ಕ್ಯಾಪ್ಟನ್ಸ್ ಯಾರಿದ್ದಾರೆ? ದೇವಾಂಕ್ ಅವರಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ಬುಲ್ಸ್ ಕ್ಯಾಪ್ಟನ್ಸ್ ಯಾರಿದ್ದಾರೆ ಅಂದರೆ ಅಂಕುಶ್ ರಾಠಿಯತ್ ಇದ್ದಾರೆ. ಅದೇ ರೀತಿಯಾಗಿ ದಬಾಂಗ್ ಡೆಲ್ಲಿ ಕ್ಯಾಪ್ಟನ್ಸ್ ಯಾರಿದ್ದಾರೆ? ಅಶು ಮಲ್ಲಿಕ್ ಇದ್ದಾರೆ. ಅದೇ ರೀತಿಯಾಗಿ ಗುಜರಾತ್ ಜೈಂಟ್ಸ್ ಕ್ಯಾಪ್ಟನ್ಸ್ ಯಾರಂದ್ರೆ ಮೊಹಮ್ಮದ್ ಶಾರ್ದೋಲಿ ಇದ್ದಾರೆ. ಅದೇ ರೀತಿಯಾಗಿ ಹರಿಯಾಣ ಸ್ಟೀಲರ್ಸ್ ತಂಡದ ಕ್ಯಾಪ್ಟನ್ ಯಾರಂದ್ರೆ ಜೈದೀಪ್ ದಯ್ಯಾತ್ ಇದ್ದಾರೆ. ಅದೇ ರೀತಿಯಾಗಿ ಜೈಪುರ್ ಪಿಂಕ್ ಪ್ಯಾಥರ್ಸ್ ತಂಡದ ಕ್ಯಾಪ್ಟನ್ ಯಾರಂದ್ರೆ ನಿತಿನ್ ರವಾಲ್ ಅವರಿದ್ದಾರೆ. ಅದೇ ರೀತಿಯಾಗಿ ಪುನೇರಿ ಪಲ್ಟನ್ಸ್ ಕ್ಯಾಪ್ಟನ್ ತಂಡದ ಕ್ಯಾಪ್ಟನ್ ಯಾರಂದ್ರೆ ಅಂಕಿತ್ ಇದ್ದಾರೆ. ಅದೇ ರೀತಿಯಾಗಿ ಸ್ನೇಹಿತರೆ ಇದು ಯಾವುದಪ್ಪ ಅಂದ್ರೆ ಪಾಟ್ನಾ ಪೈರೇಟ್ಸ್ ಯಾರು ಅಂಕಿತ್ ಇದ್ದಾರೆ. ಪುನೇರಿ ಪಲ್ಟನ್ದು ಅಸ್ಲಾಂ ಇನಾಮ್ದಾರ್ ಇದ್ದಾರೆ. ಅದೇ ರೀತಿಯಾಗಿ ತಮಿಳ್ ತಲವಾರ್ ಯಾರಿದ್ದಾರೆ? ಪವನ್ ಶೆರ್ವಾತ್ ಅವರಿದ್ದಾರೆ. ಯಾರು? ತಮಿಳ್ ತಲವಾರ್ ತಂಡದ ಕ್ಯಾಪ್ಟನ್ ಯಾರು? ಪವನ್ ಶೆರ್ವಾತ್ ಇದ್ದಾರೆ. ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ ತಂಡದ ಕ್ಯಾಪ್ಟನ್ ವಿಜಯ್ ಮಲ್ಲಿಕ್ ಅವರು ಆಗಿದ್ದಾರೆ. ಅದೇ ರೀತಿಯಾಗಿ ಯುಪಿ ಯೋಧಾಸ್ ತಂಡದ ಕ್ಯಾಪ್ಟನ್ ಸುಮಿತ್ ಅವರಿದ್ದಾರೆ. ಅದೇ ರೀತಿಯಾಗಿ ಮುಂಬಾ ತಂಡದ ಕ್ಯಾಪ್ಟನ್ಸ್ ಯಾರಂದ್ರೆ ಸುನಿಲ್ ಕುಮಾರ್. ಸ್ನೇಹಿತರೆ ಈ ಒಂದು ಚಿತ್ರದಲ್ಲಿ ಏನು ಕೊಟ್ಟಿದ್ದೇನೆ? 12 ತಂಡಗಳು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿವೆ ಎಂದು ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ 12ನೇ ಸೀಸನ್ನ 12ನೇ ಆವೃತ್ತಿಯ ಕ್ಯಾಪ್ಟನ್ಸ್ಗಳು ಯಾರಿದ್ರಂತೂ ಕೊಟ್ಟಿದ್ದೇನೆ. ಸ್ನೇಹಿತರೆ ನಾವು ಪ್ರೋ ಕಬಡ್ಡಿ ಬಗ್ಗೆ ಇನ್ನೂ ಸ್ವಲ್ಪ ತಿಳಿದುಕೊಳ್ಬೇಕಂದ್ರೆ ಸ್ನೇಹಿತರೆ ಪ್ರೋ ಕಬಡ್ಡಿ ಲೀಗ್ ಭಾರತದ ಅತ್ಯಂತ ಜನಪ್ರಿಯ ವೃತ್ತಿಪರ ಕ್ರೀಡಾ ಲೀಗ್ಗಳಲ್ಲಿ ಒಂದಾಗಿದೆ. ಯಾವುದು? ಪ್ರೋ ಕಬಡ್ಡಿ ಲೀಗ್ ಇದು ಭಾರತದ ಅತ್ಯಂತ ಜನಪ್ರಿಯ ವೃತ್ತಿಪರ ಕ್ರೀಡಾ ಲೀಗ್ಗಳಲ್ಲಿ ಒಂದಾಗಿದ್ದು ಕಬಡ್ಡಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಿ ಜನ ಮನಸ್ಸಿನಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿದೆ. ಯಾವುದು? ಪ್ರೋ ಕಬಡ್ಡಿ ಲೀಗ್ ಭಾರತೀಯ ಸಂಪ್ರದಾಯಬದ್ಧ ಕ್ರೀಡೆಗೆ ಆಧುನಿಕ ಮಾದರಿಯಲ್ಲಿ ರೂಪ ನೀಡಿ ಕಬಡ್ಡಿಯನ್ನು ಕ್ರಿಕೆಟ್ ನಂತರದ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿ ಪರಿವರ್ತಿಸಿದೆ. ಯಾದಂದ್ರೆ ಪ್ರೋ ಕಬಡ್ಡಿ ಲೀಗ್. ಯಾವ್ದು ಸ್ನೇಹಿತರೆ? ಪ್ರೋ ಕಬಡ್ಡಿ ಲೀಗ್. ಇಂತಹ ಪ್ರೋ ಕಬಡ್ಡಿ ಲೀಗ್ನ ಮೊದಲ ಪಂದ್ಯಾವಳಿ ಜರುಗಿದ್ದು 2014ರಲ್ಲಿ. ಎಷ್ಟು ಸ್ನೇಹಿತರೆ? ಪ್ರೋ ಕಬಡ್ಡಿ ಲೀಗ್ನ ಮೊದಲ ಪಂದ್ಯಾವಳಿ ಜರುಗಿದ 2014ರಲ್ಲಿ. 2014ರಲ್ಲಿ ಜರುಗಿದಂಥ ಸಂದರ್ಭದಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಿದ್ದವು. ಒಟ್ಟು 8 ತಂಡಗಳು ಪ್ರೋ ಕಬಡ್ಡಿ ಲೀಗ್ನಲ್ಲಿ ಭಾಗವಹಿಸಿದ್ದು. ಪ್ರಸ್ತುತ ಒಟ್ಟು 12 ತಂಡಗಳು ಭಾಗವಹಿಸಿವೆ. ಹಾಗಾದ್ರೆ ಮೊದಲ ಪಂದ್ಯಾವಳಿಯ ಚಾಂಪಿಯನ್ ತಂಡ ಯಾವುದು ಅಂದ್ರೆ 2014ರಲ್ಲಿ ಪ್ರಾರಂಭವಾದ ಪ್ರೋ ಕಬಡ್ಡಿ ಲೀಗ್ನ ಮೊದಲ ಪಂದ್ಯಾವಳಿಯ ಚಾಂಪಿಯನ್ ತಂಡ ಯಾವುದಂದ್ರೆ ಜೈಪುರ್ ಪಿಂಕ್ ಪ್ಯಾಥರ್ಸ್ ಏನಾಯ್ತು? ಮೊದಲ ಪಂದ್ಯಾವಳಿ ಚಾಂಪಿಯನ್ ತಂಡ ಆಗಿತ್ತು. ಅದೇ ರೀತಿಯಾಗಿ ಮೊದಲ ಪಂದ್ಯಾವಳಿ ರನ್ನರ್ ಅಪ್ ತಂಡ ಯಾವುದಂದ್ರೆ ಮುಂಬಾ. ಸ್ನೇಹಿತರೆ ಅತಿ ಹೆಚ್ಚು ಪ್ರೋ ಕಬಡ್ಡಿ ಲೀಗ್ ಪಂದ್ಯ ಗೆದ್ದ ತಂಡ ಯಾವುದಂದ್ರೆ ಪಾಟ್ನಾ ಪೈರೇಟ್ಸ್. ಯಾವುದು? ಅತಿ ಹೆಚ್ಚು ಪ್ರೋ ಕಬಡ್ಡಿ ಲೀಗ್ ಪಂದ್ಯವನ್ನು ಗೆದ್ದ ತಂಡ ಯಾವುದು? ಪಾಟ್ನಾ ಪೈರೇಟ್ಸ್. ಒಟ್ಟಾರೆಯಾಗಿ ಪಾಟ್ನಾ ಪೈರೇಟ್ಸ್ ತಂಡವು 3 ಬಾರಿ ಚಾಂಪಿಯನ್ ಆಗಿದೆ. ಎಷ್ಟು ಬಾರಿ? 3 ಬಾರಿ ಚಾಂಪಿಯನ್ ಆಗಿದೆ. ಹಾಗಾದ್ರೆ ಪ್ರೋ ಕಬಡ್ಡಿ ಲೀಗ್ ಯಾವ ಒಂದು ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತೆ ಅಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಚಾನಲ್ ಇದರೊಂದು ಹಕ್ಕು ಸಾಮ್ಯತೆ ಹೊಂದಿದೆ. ಅಂದ್ರೆ ಈ ಚಾನಲ್ ಅಲ್ಲಿ ಮಾತ್ರ ಇದು ಪ್ರಸಾರ ಮಾಡಬೇಕು. ಅದರಿಂದ ಪ್ರಸಾರದ ಹಕ್ಕು ಯಾವುದು ಪಡೆದಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಪಡೆದಿದೆ. ಸ್ನೇಹಿತರೆ PKL ಎಂದು ಸಂಕ್ಷಿಪ್ತವಾಗಿ ಕರೆಯಲ್ಪಡುವ ಯಾವುದು? PKL ಎಂದು ಸಂಕ್ಷಿಪ್ತವಾಗಿ ಕರೆಯಲ್ಪಡುವ ಪ್ರೋ ಕಬಡ್ಡಿ ಲೀಗ್ ಕ್ರೀಡೆಯು ಭಾರತೀಯ ಪುರುಷರ ಕಬಡ್ಡಿ ಲೀಗ್ ಆಗಿದೆ. ಯಾವುದು? PKL ಎಂದು ಕರೆಯಲ್ಪಡುವ ಪ್ರೋ ಕಬಡ್ಡಿ ಲೀಗ್ ಇದು ಭಾರತೀಯ ಪುರುಷರ ಕಬಡ್ಡಿ ಲೀಗ್ ಆಗಿದೆ. ಇದು ವಿಶ್ವದ ಅತ್ಯಂತ ಜನಪ್ರಿಯ ಕಬಡ್ಡಿ ಲೀಗ್ ಆಗಿದೆ ಮತ್ತು ಕ್ರಿಕೆಟ್ ಇಂಡಿಯನ್ ಪ್ರೀಮಿಯರ್ ಲೀಗ್ ನಂತರ ಭಾರತದಲ್ಲಿ 2ನೇ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಕ್ರೀಡಾ ಲೀಗ್ ಆಗಿದೆ. ಯಾವುದು? ಪ್ರೋ ಕಬಡ್ಡಿ ಲೀಗ್ ಇದು ಕ್ರಿಕೆಟ್ ನಂತರ ಭಾರತದಲ್ಲಿ 2ನೇ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಕ್ರೀಡಲಾಗಿದೆ. ಪ್ರೋ ಕಬಡ್ಡಿ ಲೀಗ್ ಪ್ರಾರಂಭದಲ್ಲಿ ಒಟ್ಟು 8 ತಂಡಗಳನ್ನು ಹೊಂದಿತ್ತು. ಪ್ರಸ್ತುತ 12 ತಂಡಗಳನ್ನು ಹೊಂದಿದೆ. ಪ್ರಾರಂಭದಲ್ಲಿ ಎಷ್ಟು ತಂಡಗಳನ್ನು ಹೊಂದಿತ್ತು? 8 ತಂಡಗಳನ್ನು ಹೊಂದಿತ್ತು. ಪ್ರಸ್ತುತ ಈಗ 12 ತಂಡಗಳನ್ನು ಹೊಂದಿದೆ. ಪ್ರೋ ಕಬಡ್ಡಿ ಲೀಗ್ನಲ್ಲಿ ಕಬಡ್ಡಿಯನ್ನು T20 ಶೈಲಿಯ ಮಾದರಿಯಲ್ಲಿ ರೋಮಾಂಚಕವಾಗಿ ರೂಪಿಸಲಾಗಿದೆ. ಸ್ನೇಹಿತರೆ ಅಷ್ಟೇ ಅಲ್ಲದೆ ಪ್ರತಿ ಒಂದು ತಂಡದಲ್ಲಿ 7 ಆಟಗಾರರು ಮೈದಾನಕ್ಕೆ ಇಳಿಯುತ್ತಾರೆ. ಅಂದ್ರೆ ಒಂದು ಪ್ರೋ ಕಬಡ್ಡಿ ಲೀಗ್ನಲ್ಲಿ 2 ತಂಡಗಳು ಇರುತ್ತವೆ, ಎದುರಾಳಿ ಮತ್ತು ಸಂಬಳ ಅಂತ. ಈ ಪ್ರತಿ ತಂಡದಲ್ಲಿ ಒಟ್ಟಾರೆಯಾಗಿ 7 ಆಟಗಾರರು ಮೈದಾನಕ್ಕೆ ಇಳಿಯುತ್ತಾರೆ. ಸ್ನೇಹಿತರೆ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಹಲವಾರು ಪದಗಳನ್ನು ಬಳಸುತ್ತಾರೆ. ಅಂಥದ್ದಲ್ಲಿ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಬಳಸುವ ಪ್ರಮುಖ ಪದಗಳನ್ನು ನಾನು ನೀಡಿದ್ದೇನೆ ಸ್ನೇಹಿತರೆ. ಅವುಗಳಲ್ಲಿ ಪ್ರಮುಖವಾದ ಪದಗಳು ಯಾವುದಂದ್ರೆ ರೈಡರ್, ಡಿಪೆಂಡರ್, ಆಲ್ ರೌಂಡರ್, ಟ್ಯಾಕಲ್, ಸೂಪರ್ ಟ್ಯಾಕಲ್, ಸೂಪರ್ ರೈಡರ್, ಆಲ್ ಔಟ್, ಬೋನಸ್ ಪಾಯಿಂಟ್, ಟೈಮ್ ಔಟ್, ಮಿನಿಮಮ್, ಮ್ಯಾಜಿಕ್ ಪಾಯಿಂಟ್, ಟಚ್ ಪಾಯಿಂಟ್, ಲೂಟಿ ಮತ್ತು ಡೂ ಆರ್ ಡೈ.
ಇವು ಪ್ರೋ ಕಬಡ್ಡಿ ಲೀಗ್ನಲ್ಲಿ ಬಳಸುವ ಪದಗಳಾಗಿವೆ. ಸ್ನೇಹಿತರೆ, ಮುಂದೆ ಬರುವ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಕೇಳಬಹುದು, ಈ ಕೆಳಗಿನ ಯಾವ ಪದವನ್ನು ಪ್ರೋ ಕಬಡ್ಡಿ ಲೀಗ್ ಆಟದಲ್ಲಿ ಬಳಸಲಾಗುತ್ತದೆ ಎಂದು ಕೇಳಬಹುದು. ಸೊ ಆ ಒಂದು ಉದ್ದೇಶದಿಂದ ಇದನ್ನು ನೆನಪಿಟ್ಟುಕೊಳ್ಳೋದು ತುಂಬಾ ಮಹತ್ವವಾಗಿದೆ. ಸ್ನೇಹಿತರೆ, ರೈಡರಲ್ಲಿ ಪ್ರಮುಖವಾಗಿ ಹಲವಾರು ರೈಡ್ ಬರ್ತವೆ. ಮೊದಲನೇದಾಗಿ ರೈಡ್ ಅಂದ್ರೆ ಸ್ನೇಹಿತರೆ, ಆಟಗಾರನು ಎದುರಾಳಿ ತಂಡದ ಅಂಕಣಕ್ಕೆ ಹೋಗಿ ಸ್ಪರ್ಶ ಮತ್ತು ಲೂಟಿ ಪಡೆಯಲು ಪ್ರಯತ್ನಿಸುತ್ತಾನೆ. ರೈಡ್ ಅಂದ್ರೆ ಆಟಗಾರನು ಎದುರಾಳಿ ತಂಡದ ಅಂಕಣಕ್ಕೆ ಹೋಗಿ ಸ್ಪರ್ಶ ಮತ್ತು ಲೂಟಿ ಪಡೆಯಲು ಪ್ರಯತ್ನಿಸ್ತಾನೆ. ಅದೇ ರೀತಿ ಪಾಯಿಂಟ್ ಎಂದರೆ ರೈಡರ್ ಎದುರಾಳಿ ಆಟಗಾರನು ಸ್ಪರ್ಶಿಸಿದಾಗ ಅಥವಾ ಪಂದ್ಯದಲ್ಲಿ ಲೂಟಿ ತಲುಪಿದಾಗ ಅಂಕ ಸಿಗುತ್ತದೆ. ಅದಕ್ಕೆ ಏನಂತ ಕರೀತಾರ? ಪಾಯಿಂಟ್ ಎಂದು ಕರೀತಾರೆ. ಹಾಗಾದ್ರೆ ಲೂಟಿ ಎಂದರೇನು? ಲೂಟಿ ಎಂದರೆ ರೈಡರ್ ಎದುರಾಳಿ ಅಂಕಣದ ಅರ್ಧಕ್ಕೆ ತಲುಪಿ ಅಲ್ಲಿನ ಆಟಗಾರರನ್ನು ಸ್ಪರ್ಶಿಸಿ ಯಶಸ್ವಿಯಾಗಿ ಹಿಂದಿರುಗಿದರೆ ಅದು ಲೂಟಿ ಸಿಗುತ್ತದೆ. ಏನಂದ್ರೆ ಲೂಟಿ ಅಂದ್ರೆ ಏನಂದ್ರೆ ರೈಡರ್ ಎದುರಾಳಿ ಅಂಕಣದ ಅರ್ಧಕ್ಕೆ ತಲುಪಿ ಅಲ್ಲಿನ ಆಟಗಾರರನ್ನು ಸ್ಪರ್ಶಿಸಿ ಯಶಸ್ವಿಯಾಗಿ ಹಿಂದಿರುಗಿದರೆ ಲೂಟಿ ಸಿಗುತ್ತದೆ. ಹಾಗಾದ್ರೆ ಸೂಪರ್ ರೈಡರ್ ಎಂದರೇನು? ರೈಡರ್ ಒಂದು ರೈಡ್ನಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚು ಪಾಯಿಂಟ್ಗಳನ್ನು ಗಳಿಸುವುದು ಏನೆಂದು ಕರೀತಾರೆ ಅಂದ್ರೆ ಸೂಪರ್ ರೈಡರ್ ಎಂದು ಕರೀತಾರೆ. ಅಂದ್ರೆ ರೈಡರ್ ಒಂದು ರೈಡ್ನಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚು ಪಾಯಿಂಟ್ಗಳನ್ನು ಗಳಿಸಿದರೆ ಅದನ್ನು ಸೂಪರ್ ರೈಡರ್ ಎಂದು ಕರೀತಾರೆ. ಹಾಗೂ ಟಚ್ ಪಾಯಿಂಟ್ ಎಂದರೆ ರೈಡರ್ ಎದುರಾಳಿ ತಂಡದ ಆಟಗಾರರನ್ನು ಸ್ಪರ್ಶಿಸಿ ಯಶಸ್ವಿಯಾಗಿ ಹಿಂದಿರುಗಿದಾಗ ಟಚ್ ಪಾಯಿಂಟ್ ಎಂದು ಕರೀತಾರೆ. ಅಂದ್ರೆ ರೈಡರ್ ಎದುರಾಳಿ ತಂಡದ ಆಟಗಾರರನ್ನು ಸ್ಪರ್ಶಿಸಿ ಯಶಸ್ವಿಯಾಗಿ ಹಿಂದಿರುಗಿದಾಗ ಅದನ್ನು ಟಚ್ ಪಾಯಿಂಟ್ ಎಂದು ಕರೀತಾರೆ. ಅದೇ ರೀತಿ ಸ್ನೇಹಿತರೆ, ಡಿಪೆಂಡರ್ ಬರ್ತದೆ. ಮುಖ್ಯ ಡಿಪೆಂಡರ್ ಅಂತ ಬರ್ತದೆ, ಡಿಪೆಂಡರ್ ಪದ ಬರ್ತದೆ. ಡಿಪೆಂಡರ್ ಒಳಗೆ ಟ್ಯಾಕಲ್ ಅಂತ ಬರ್ತದೆ. ಟ್ಯಾಕಲ್ ಎಂದರೆ ಎದುರಾಳಿ ರೈಡರ್ ಅನ್ನು ಹಿಡಿದಿಟ್ಟುಕೊಂಡು ಅವರನ್ನು ಮಣಿಸಲು ಪ್ರಯತ್ನಿಸುವುದು. ಟ್ಯಾಕಲ್ ಅಂದ್ರೆ ರೈಡರ್ ಮಾಡಕ್ ಬಂದಿರ್ತಾರೆ ಎದುರಾಳಿ, ಅವರನ್ನು ಹಿಡಿದಿಟ್ಟುಕೊಂಡು ಅವರನ್ನು ಮಣಿಸಲು ಪ್ರಯತ್ನಿಸುವಕ್ಕೆ ಏನಂತ ಕರೀತಾರೆ? ಟ್ಯಾಕಲ್ ಎಂದು ಕರೀತಾರೆ. ಹಾಗಾದ್ರೆ ಡಿಪೆಂಡರ್ ಎಂದರೇನು? ಡಿಪೆಂಡರ್ ಅಂದರೆ ರೈಡರ್ ಅನ್ನು ತಡೆಯುವ ಪ್ರಯತ್ನ ಮಾಡುವ ಆಟಗಾರರನ್ನು ಡಿಪೆಂಡರ್ ಎಂದು ಕರೆಯುತ್ತಾರೆ. ಅಂದ್ರೆ ಎದುರಾಳಿಯ ರೈಡರ್ ಅನ್ನು ತಡೆಯಲು ಪ್ರಯತ್ನ ಮಾಡುವ ಆಟಗಾರರನ್ನು ಡಿಪೆಂಡರ್ ಎಂದು ಕರೀತಾರೆ. ಈ ಡಿಪೆಂಡರ್ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಕಬಡ್ಡಿ ಆಟಕ್ಕೆ ತುಂಬಾ ಮಹತ್ವ ವ್ಯಕ್ತಿಯಾಗಿರ್ತಾನೆ. ಹಾಗಾದ್ರೆ ಆಲ್ ಔಟ್ ಎಂದರೇನು? ಒಂದು ತಂಡದ ಎಲ್ಲಾ ಆಟಗಾರರು ಔಟ್ ಆದಾಗ ಎದುರಾಳಿ ತಂಡಕ್ಕೆ 2 ಪಾಯಿಂಟ್ಗಳು ಸಿಗುತ್ತವೆ. ಅಂದ್ರೆ ಆಲ್ ಔಟ್ ಅಂದ್ರೆ ಒಂದು ತಂಡದ ಎಲ್ಲಾ ಆಟಗಾರರು ಔಟ್ ಆದಾಗ ಎದುರಾಳಿ ತಂಡಕ್ಕೆ 2 ಪಾಯಿಂಟ್ಗಳು ಸಿಗುತ್ತೆ. ಇದನ್ನು ಆಲ್ ಔಟ್ ಎಂದು ಕರೀತಾರೆ. ಹಾಗಾದ್ರೆ ಸೂಪರ್ ಟ್ಯಾಕಲ್ ಎಂದರೇನು? ಸೂಪರ್ ಟ್ಯಾಕಲ್ ಎಂದರೆ ರೈಡರ್ ಅನ್ನು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಡಿಪೆಂಡರ್ಗಳು, ಒಬ್ಬ ರೈಡರ್ ಬಂದಿರ್ತಾನಲ್ಲ ಅವನನ್ನು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಡಿಪೆಂಡರ್ಗಳು ಟ್ಯಾಕಲ್ ಮಾಡಿದಾಗ ಮತ್ತು ಅವರು ಯಶಸ್ವಿಯಾದಾಗ ಸಿಗುವ ಪಾಯಿಂಟ್ಗಳನ್ನು ಸೂಪರ್ ಟ್ಯಾಕಲ್ ಎಂದು ಕರೆಯುತ್ತಾರೆ. ಹಾಗಾದ್ರೆ ಟಚ್ ಪಾಯಿಂಟ್ ಎಂದರೇನು? ಟಚ್ ಪಾಯಿಂಟ್ ಎಂದರೆ ರೈಡರ್ ಎದುರಾಳಿ ತಂಡದ ಆಟಗಾರರನ್ನು ಸ್ಪರ್ಶಿಸಿ ಯಶಸ್ವಿಯಾಗಿ ಹಿಂದಿರುಗಿದಾಗ ಅದನ್ನು ಟಚ್ ಪಾಯಿಂಟ್ ಎಂದು ಕರೀತಾರೆ. ಹಾಗಾದ್ರೆ ಸ್ನೇಹಿತರೆ, ಡೂ ಆರ್ ಡೈ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದರೆ ಡೂ ಆರ್ ಡೈ ಯಾವ ಕ್ರೀಡೆಗೆ ಸಂಬಂಧಿಸಿದಂತೆ ಕೇಳಿದರೆ ಸ್ನೇಹಿತರೆ, ಡೂ ಆರ್ ಡೈ ಅಂದರೆ ಒಂದು ತಂಡ ಸತತ 2 ರೈಡರ್ ಅಂದ್ರೆ ಒಂದು ತಂಡ ಸತತ 2 ರೈಡ್ಗಳಲ್ಲಿ ಯಾವುದೇ ಅಂಕವನ್ನು ಗಳಿಸದಿದ್ದರೆ ಆ ತಂಡದ 3ನೇ ರೈಡ್ ಅನ್ನು ಡೂ ಆರ್ ಡೈ ಎಂದು ಕರೆಯುತ್ತಾರೆ. ಅಂದ್ರೆ ಸ್ನೇಹಿತರೆ, ಒಂದು ತಂಡ ಸತತ 2 ರೈಡ್ಗಳನ್ನು ಮಾಡುತ್ತದೆ, ಆ ರೈಡ್ಗಳಲ್ಲಿ ಯಾವುದೇ ಅಂಕವನ್ನು ಗಳಿಸುವುದಿಲ್ಲ, ತದನಂತರ 3ನೇ ರೈಡ್ ಏನಾಗುತ್ತಲ್ಲ ಅದನ್ನು ಡೂ ಆರ್ ಡೈ ಎಂದು ಕರೀತಾರೆ. ಅಂದ್ರೆ ಅವನು ಸಾಯಬೇಕು ಇಲ್ಲವೇ ಗೆಲ್ಲಬೇಕು. ಸೊ ಅದು ಡೂ ಆರ್ ಡೈ ಎಂದು ಕರೀತಾರೆ. ಸ್ನೇಹಿತರೆ, ಈ ಒಂದು ಸ್ಲೈಡ್ನಲ್ಲಿ ನಾನು ಅಂದ್ರೆ ಕಬಡ್ಡಿಯ ಒಂದು ಅಂಕನ ಕೊಟ್ಟಿದ್ದೇನೆ. ಇದು ದೈಹಿಕ ಶಿಕ್ಷಕರು ಟೀಚರ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಯಾವುದಕ್ಕಾಗಲಿ ಮಾಹಿತಿ ಇರಲಿ. ಇಲ್ಲಿ ಏನು ಕಾಣಿಸ್ತದೆ ಇದನ್ನು ಬಾಲ್ಕ್ ಲೈನ್ ಎಂದು ಕರೀತಾರೆ. ಸ್ನೇಹಿತರೆ, ಇದು ಬಾಲ್ಕ್ ಲೈನ್. ಇಲ್ಲಿ ಕಾಣಿಸೋದು ಇದು ಬೋನಸ್ ಲೈನ್ ಮತ್ತು ಇದು ಎಂಡ್ ಲೈನ್. ಎಂಡ್ ಲೈನ್ ಮತ್ತು ಬೋನಸ್ ಲೈನ್ಗೆ 1.75 ಮೀಟರ್ ಅಂತರ ಇರುತ್ತದೆ. ಹಾಗೂ ಬೋನಸ್ ಲೈನ್ ಮತ್ತು ಬಾಲ್ಕ್ ಲೈನ್ಗೆ 1 ಮೀಟರ್ ಅಂತರ ಇರುತ್ತದೆ. ಮತ್ತು ಬಾಲ್ಕ್ ಲೈನ್ ಮತ್ತು ಮಿಡ್ ಲೈನ್ಗೆ 3.75 ಮೀಟರ್ ಇರ್ತದೆ. ಸೇಮ್ ಈ ಸೈಡ್ ಏನಿರಲ್ಲ ಈ ಸೈಡನ್ನು ಅದೇ ರೀತಿ ಇರ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಒಂದು ಕಬಡ್ಡಿಯ ಅಂಕನ ಒಟ್ಟಾರೆಯಾಗಿ 13 ಮೀಟರ್ ಉದ್ದ ಇರುತ್ತದೆ. ಎಷ್ಟು? ಇಲ್ಲಿಂದ ಇಲ್ಲಿವರೆಗೆ 13 ಮೀಟರ್ ಉದ್ದ ಇರುತ್ತದೆ ಮತ್ತು 10 ಮೀಟರ್ ಅಗಲವಿರುತ್ತದೆ. ಎಷ್ಟು? 13 ಮೀಟರ್ ಉದ್ದ ಇರುತ್ತದೆ ಮತ್ತು 10 ಮೀಟರ್ ಅಗಲವಿರುತ್ತದೆ. ಹಾಗೂ ಮಾರ್ಕಿಂಗ್ ಲೈನ್ ಥಿಕ್ನೆಸ್ 15 ಸೆಂಟಿಮೀಟರ್ ಇರ್ತದೆ. ಅಂದ್ರೆ ಏನು ಥಿಕ್ನೆಸ್ ಇರ್ತದ ಅದು ಸ್ನೇಹಿತರೆ, ಥಿಕ್ನೆಸ್ 5 ಸೆಂಟಿಮೀಟರ್ ಇರ್ತದೆ. ಮತ್ತು ಸೀಟಿಂಗ್ ಬ್ಲಾಕ್ 1 ಮೀಟರಿಂದ 8 ಮೀಟರ್ ವರೆಗೆ ಇರುತ್ತದೆ. ಲಾಬಿ 13 × 1 ಮೀಟರ್ ವರೆಗೆ. ಹಾಗೂ ಎಂಡ್ ಲೈನ್ ಕೊನೆಯ ಗೆರೆ ಏನಿರ್ತದೆ, ಕೊನೆಯ ಗೆರೆ ಇದು ಸೀಟಿಂಗ್ ಬ್ಲಾಕ್ ಡಿಸ್ಟೆನ್ಸ್ 2 ಮೀಟರ್ ಇರುತ್ತದೆ. ಹಾಗೂ ಎಂಡ್ ಲೈನ್ ನ ಬೋನಸ್ ಲೈನ್ ಡಿಸ್ಟೆನ್ಸ್ 1.75 ಮೀಟರ್ ಇರುತ್ತದೆ.
ಹಾಗೂ ಬೋನಸ್ ಲೈನ್ ಬಾಲ್ಕ್ ಲೈನ್ ಡಿಸ್ಟೆನ್ಸ್ 1 ಮೀಟರ್ ಇರುತ್ತದೆ. ಸೋನಾ ಅಲ್ಲಿ ಏನಿದ್ರು ಅದೇ ಸ್ನೇಹಿತರೆ. ಬಾಲ್ಕ್ ಲೈನ್ ಮಿಡಲ್ ಲೈನ್ ಡಿಸ್ಟೆನ್ಸ್ 3.75 ಮೀಟರ್ ಇದೆ. ಒಟ್ಟಾರೆಯಾಗಿ ಒಂದು ಕಬಡ್ಡಿಯ ಅಂಕಣದ ಉದ್ದ 13 ಮೀಟರ್ ಇರುತ್ತದೆ, ಅಗಲ 10 ಮೀಟರ್ ಇರುತ್ತದೆ ಸ್ನೇಹಿತರೆ. ಈ ಒಂದು ಸ್ಲೈಡ್ನಲ್ಲಿ ನಾನು ಪ್ರೋ ಕಬಡ್ಡಿ ಲೀಗ್ನ ಚಾಂಪಿಯನ್ ಮತ್ತು ರನ್ನರ್ ಅಪ್ ತಂಡಗಳನ್ನು ಕೊಟ್ಟಿದ್ದೇನೆ. ಅಂದರೆ ಒಟ್ಟಾರೆಯಾಗಿ 12 ಆವೃತ್ತಿಗಳು ಜರುಗಿವೆ. ಆ 12 ಆವೃತ್ತಿಗಳನ್ನು ಒಂದು ಟೇಬಲ್ ಮುಖಾಂತರ ನಿಮಗೆ ನೀಡುತ್ತೇನೆ, ಯಾಕೆಂದರೆ ನಿಮಗೆ ಅಧ್ಯಯನಕ್ಕೆ ಯೂಸ್ಫುಲ್ ಆಗಲೆಂದು ನಾನು ಈ ರೀತಿ ಒಂದು ಕೊಟ್ಟಿದ್ದೇನೆ ಸ್ನೇಹಿತರೆ. ಮೊದಲನೇದಾಗಿ ಮೊದಲ ಆವೃತ್ತಿ 2014ರಲ್ಲಿ ಜರುಗುತ್ತದೆ. ಅದರಲ್ಲಿ ಚಾಂಪಿಯನ್ ಆಗಿದ್ದು ಯಾವುದಂದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್, ರನ್ನರ್ ಅಪ್ ಯು ಮುಂಬಾ. ಮೊದಲನೇ ಆವೃತ್ತಿ 2014ರಲ್ಲಿ ಜರುಗುತ್ತದೆ. ಚಾಂಪಿಯನ್ ತಂಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್, ರನ್ನರ್ ಅಪ್ ಯು ಮುಂಬಾ. ಹಾಗೂ ಎರಡನೇ ಆವೃತ್ತಿ 2015ರಲ್ಲಿ ಜರುಗುತ್ತದೆ. ಅದರ ಚಾಂಪಿಯನ್ ತಂಡ ಯು ಮುಂಬಾ, ರನ್ನರ್ ಅಪ್ ಬೆಂಗಳೂರು ಬುಲ್ಸ್. ಅದೇ ರೀತಿಯಾಗಿ 2016, 2017 ಒಟ್ಟಾರೆಯಾಗಿ ಪಾಟ್ನಾ ಪೈರೇಟ್ಸ್ 3 ಬಾರಿ ಚಾಂಪಿಯನ್ ಆಗುತ್ತದೆ. 2016ರಲ್ಲಿ 2 ಬಾರಿ ನಡೆಸಿದ್ದಾರೆ, 2016ರಲ್ಲಿ 2 ಬಾರಿ ಮತ್ತು 2017 ಒಟ್ಟಾರೆಯಾಗಿ 3 ಬಾರಿ ಚಾಂಪಿಯನ್ ಆಗಿದೆ. 2016ರಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ರನ್ನರ್ಸ್ ಆಗಿದೆ ಮತ್ತು ಅದೇ ರೀತಿ 2016ರಲ್ಲಿ ಯು ಮುಂಬಾ ರನ್ನರ್ಸ್ ಆಗಿದೆ. 2017ರಲ್ಲಿ ಗುಜರಾತ್ ಫಾರ್ಚೂನ್ ಜೈಂಟ್ಸ್ ಏನಾಗಿದೆ ರನ್ನರ್ ಅಪ್ ಆಗಿದೆ. ಅದೇ ರೀತಿ 2018ರಲ್ಲಿ ಸ್ನೇಹಿತರೆ ನಮ್ಮ ಕನ್ನಡದ ಹೆಮ್ಮೆಯ ಬೆಂಗಳೂರು ಬುಲ್ಸ್ ತಂಡವು ಚಾಂಪಿಯನ್ ಆಗಿತ್ತು. ಎಷ್ಟು? 2018ರಲ್ಲಿ. ಎಷ್ಟನೇ ಆವೃತ್ತಿ? 6ನೇ ಆವೃತ್ತಿ. 2018ರಲ್ಲಿ ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆಗಿತ್ತು. ಯಾವ ತಂಡವನ್ನು ಸೋಲಿಸಿ ಚಾಂಪಿಯನ್ ಆಗಿತ್ತು ಅಂದರೆ ಗುಜರಾತ್ ಫಾರ್ಚೂನ್ ಜೈಂಟ್ಸ್. ಗುಜರಾತ್ ಫಾರ್ಚೂನ್ ಜೈಂಟ್ಸ್ ತಂಡವನ್ನು ಸೋಲಿಸಿ ಬೆಂಗಳೂರು ಬುಲ್ಸ್ 2018ರಲ್ಲಿ ಚಾಂಪಿಯನ್ ಆಗಿತ್ತು. ಅದೇ ರೀತಿಯಾಗಿ ಸ್ನೇಹಿತರೆ 7ನೇ ಆವೃತ್ತಿ 2019ರಲ್ಲಿ ಜರುಗುತ್ತದೆ. 2019ರಲ್ಲಿ ಚಾಂಪಿಯನ್ ಆಗಿದ್ದು ಬೆಂಗಾಲ್ ವಾರಿಯರ್ಸ್, ರನ್ನರ್ ಅಪ್ ದಬಂಗ್ ಡೆಲ್ಲಿ ಆಗುತ್ತದೆ. ಅದೇ ರೀತಿ 8ನೇ ಆವೃತ್ತಿ 2021-22ರಲ್ಲಿ ಜರುಗುತ್ತದೆ. ಚಾಂಪಿಯನ್ ಆಗಿದ್ದು ದಬಂಗ್ ಡೆಲ್ಲಿ, ರನ್ನರ್ ಅಪ್ ಆಗಿದ್ದು ಪಾಟ್ನಾ ಪೈರೇಟ್ಸ್. 9ನೇ ಆವೃತ್ತಿ 2022ರಲ್ಲಿ ಜರುಗುತ್ತದೆ. ಚಾಂಪಿಯನ್ ಆಗಿದ್ದು ಜೈಪುರ್ ಪಿಂಕ್ ಪ್ಯಾಂಥರ್ಸ್, ರನ್ನರ್ ಅಪ್ ಪುನೇರಿ ಪಲ್ಟನ್. 10ನೇ ಆವೃತ್ತಿ 2023-24ರಲ್ಲಿ ಜರುಗುತ್ತದೆ. ಚಾಂಪಿಯನ್ ಆಗಿದ್ದು ಪುನೇರಿ ಪಲ್ಟನ್, ರನ್ನರ್ ಅಪ್ ಆಗಿದ್ದು ಹರಿಯಾಣ ಸ್ಟೀಲರ್ಸ್. 11ನೇ ಆವೃತ್ತಿ 2024ರಲ್ಲಿ ಜರುಗುತ್ತದೆ. ಚಾಂಪಿಯನ್ ಹರಿಯಾಣ ಸ್ಟೀಲರ್ಸ್, ರನ್ನರ್ ಅಪ್ ಪಾಟ್ನಾ ಪೈರೇಟ್ಸ್. ಪ್ರಸ್ತುತ 12ನೇ ಆವೃತ್ತಿಯಾದಂಥ 2025ರಲ್ಲಿ ದಬಾಂಗ್ ಡೆಲ್ಲಿ ಯು ಮುಂಬಾ ತಂಡವನ್ನು ಸೋಲಿಸುವ ಮೂಲಕ ಚಾಂಪಿಯನ್ ಆಗಿದೆ. ಸಾರಿ ಸ್ನೇಹಿತರೆ, ಪಟ್ನಾ ಪೈರೇಟ್ಸ್ ತಂಡವನ್ನು ಸೋಲಿಸಿ ಇದು ಪಟ್ನಾ ಪೈರೇಟ್ಸ್ ಆಗಬೇಕು. ಸಾರಿ ಸ್ನೇಹಿತರೆ, ಇದು 2025ರ ಚಾಂಪಿಯನ್ ತಂಡವು ದಬಾಂಗ್ ಡೆಲ್ಲಿ. ಸ್ನೇಹಿತರೆ, ಪ್ರೋ ಕಬಡ್ಡಿ ಲೀಗ್ ಕುರಿತು ಕೇಳಬಹುದಾದ ಪ್ರಮುಖ ಪ್ರಶ್ನೆಗಳನ್ನು ನೀಡಿದ್ದೇನೆ ಸ್ನೇಹಿತರೆ. ಆ ಪ್ರಶ್ನೆಗಳು ಈ ರೀತಿ ಅಂದರೆ ಮುಂಬರುವ ಪರೀಕ್ಷೆಗಳಲ್ಲಿ ಪ್ರೋ ಕಬಡ್ಡಿ ಲೀಗ್ ಕುರಿತು ಯಾವ ಪ್ರಶ್ನೆಗಳು ಬರಬಹುದು ನಾನು ಊಹೆ ಮುಖಾಂತರ ಹಾಕಿದ್ವಿ. ಅವರಲ್ಲಿ ಮೊದಲನೇ ಪ್ರಶ್ನೆ ಹೇಗಿದೆ, ಪ್ರೋ ಕಬಡ್ಡಿ ಲೀಗ್ ಪ್ರಾರಂಭವಾದ ವರ್ಷ. ಪ್ರೋ ಕಬಡ್ಡಿ ಲೀಗ್ ಪ್ರಾರಂಭವಾದ ವರ್ಷ ಅಷ್ಟೇ ಕೇಳಿದ್ದಾರೆ. ಪ್ರೋ ಕಬಡ್ಡಿ ಲೀಗ್ ಅನ್ನು ಪ್ರಾರಂಭಿಸಿದ ಸಂಸ್ಥೆಗಳು ಯಾವುವು ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ಪ್ರೋ ಕಬಡ್ಡಿ ಲೀಗ್ ಪ್ರಾರಂಭದಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದವು ಅಂತ ಕೇಳಿದ್ದಾರೆ. ಪ್ರಸ್ತುತ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಎಷ್ಟು ತಂಡಗಳು ಭಾಗವಹಿಸುತ್ತಿವೆ. ಪ್ರೋ ಕಬಡ್ಡಿ ಲೀಗ್ ಡೂ ಆರ್ ಡೈ ಎಂದರೇನು. ಪ್ರೋ ಕಬಡ್ಡಿ ಲೀಗ್ನ ಸೂಪರ್ ಟ್ಯಾಕಲ್ನಲ್ಲಿ ರಕ್ಷಣಾ ತಂಡಕ್ಕೆ ಎಷ್ಟು ಅಂಕಗಳು ಸಿಗುತ್ತವೆ. ಪ್ರೋ ಕಬಡ್ಡಿ ಲೀಗ್ನ ಒಂದು ತಂಡದಲ್ಲಿ ಎಷ್ಟು ಆಟಗಾರರು ಇರ್ತಾರೆ. ಓಕೆ ಸ್ನೇಹಿತರೆ, ಈ ಒಂದು ಪ್ರಶ್ನೆಗಳಿಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಬೇಕು. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ತರಗತಿಯು ಪ್ರೋ ಕಬಡ್ಡಿ ಲೀಗ್ಗೆ ಸಂಬಂಧಿಸಿದೆ. ಓಕೆ ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ನಮ್ಮ ಒಂದು ತರಗತಿಗಳು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತರಗತಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಯು.